ಎಲ್ಲಾದ್ರೂ ಆಚೆ ಹೋಗೋಣ ಅನ್ನೋದೇ ತಡ ಹೋಗ್ಬಿಟ್ಟು ಲಿಫ್ಟ್ ಹತ್ರ ನಿಂತ್ಕೊಂಡ್ಬಿಡ್ತಾಳೆ. 24 ಗಂಟೆ ಮನೇಲಿ ಇದ್ದು ಕೆಲಸ ಮಾಡ್ತೀವಲ್ಲ, ಕಷ್ಟ ಏನಂತ ನಮಗೆ ಗೊತ್ತು. ಯಾವಾಗಲೂ ಸುತ್ತಾಡೋರಿಗೆ ನಿಮ್ಗೇನು ಗೊತ್ತು? ಹೌದೌದು, ನಿಮಗೆ ತುಂಬ ಕಷ್ಟ ಆಗ್ತಿದೆ, ಬೋರು ಆಗ್ತಿದೆ, ನಿನಗೆ ಸ್ವಲ್ಪ ಎನರ್ಜಿ ಬರಲಿ ಅಂತ ಡಿ ಬಾಸ್ ಮೂವಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬಾ. ಅಯ್ಯೋ ಚಳಿ ಜಾಸ್ತಿ ಐತೆ, ಬಾಚಿ ನೀವು ಒಳಗಡೆ ಬೇಗ ಹೋಗೋಣ. ಬನ್ನಿ ಗೈಸ್, ಒಳಗಡೆ ಹೋಗ್ಬಿಟ್ಟು ಈ ಚಳಿಲಿ ಡಿ ಬಾಸ್ ಮೂವಿ ನೋಡೋಣ. ಡಿ ಬಾಸ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ಹಿಡಿದಿರೋ ಚಳಿ ರಪ್ ಅಂತ ಬಿಟ್ಟೋಯ್ತಂಗೆ. ಮೂವಿ ಮಾತ್ರ ಸಖತ್ತಾಗಿದೆ. ನಮ್ಮ ಡಿ ಬಾಸ್ ಅವರು ಡಬಲ್ ಆ್ಯಕ್ಟಿಂಗಲ್ಲಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕೃಷ್ಣನ್ ಕ್ಯಾರೆಕ್ಟರ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮತ್ತು ಗಿಲ್ಲಿ ಅವ್ರ ಪಾತ್ರನೂ ಸಖತ್ತಾಗಿ ಮಾಡಿದ್ದಾರೆ. ಗಿಲ್ಲಿ ಅವರು ಮತ್ತು ಡಿ ಬಾಸ್ ಬಂದ ತಕ್ಷಣ ಕ್ಲಾಪ್ಸ್ ಮೇಲೆ ಕ್ಲಾಪ್ಸು. ಮೂವಿ ಮಾತ್ರ ಸಖತ್ತಾಗೈತೆ. ಅವರು ಹೇಳ್ತಾರೆ ಚೆನ್ನಾಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ. ಅವರು ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಡಿ ಬಾಸ್ನ ನೋಡ್ಬಿಟ್ಟು ಹುರ್ಕೊಂಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳ್ತವ್ರೆ. ಮೂವಿ ಮಾತ್ರ ಸಖತ್ತಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ. ಥ್ಯಾಂಕ್ ಯು ಗೈಸ್.